ರೆಡಿ ಸರ್ ಅದು ಏನಾಗಿದೆ ಸರ್? ಏನಾಯ್ತು ಅಂದರೆ ಮಗು ಮೇಲ್ಗಡೆಯಿಂದ ಬಿದ್ದೋಗ್ಬಿಟ್ಟಿದೆ. ಅವರು ಓಕೆ. ತಾಯಿಯವರು ಎಲ್ಲ ಮನೇಲಿ ಇದ್ರೆ ಅಂತ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದೋಯ್ತು. ಹೇಗೆ ಅಂದರೆ ಹೇಗಿದೆ ಇವಾಗ? ಅಂದರೆ ನೀವು ಗೊತ್ತಿರೋ ಹಾಗೆ ನಾನು ರಾತ್ರಿ ಹೋಗಿ ನೋಡ್ಕೊಂಡು ಬಂದೆ. 12:30 ಇರ್ಬೋದು. ಅಲ್ಲೇ ಇದ್ದೆ. ಸ್ವಲ್ಪ ಸೀರಿಯಸ್ ಡೌಟೆ. ಹೌದಾ? ಎಲ್ಲೆಲ್ಲಿಗೆ ಬಿಟ್ಟಿದೆ? ತಲೆಗೆ ಮೇನ್ ಆಗಿದೆ. ತಲೆಯಲ್ಲಿ ಏನೋ ಇದಾಗಿದೆ. ಬ್ಲಡ್ ಕ್ಲಾಟ್ ಆಗಿದೆ. ಬಟ್ ಇದೇನಿಲ್ಲ. ಇಮಿಡಿಯೇಟ್ಲಿ ಅವ್ರು ಎಮರ್ಜೆನ್ಸಿನ ಹಾಕಿ ರೆಡಿ ಮಾಡಿಸ್ತಾ ಇದ್ರು. ಎಲ್ಲ ಪೈಪೆಲ್ಲ ಹಾಕಿ ಉಸಿರಾಡ್ತಾ ಇದ್ದರು. ICU ಇಟ್ಟಿದ್ದಾರೆ. ಎಷ್ಟು ವರ್ಷ ಅಣ್ಣ ಅಂದಾಜು? 1.5-2 ವರ್ಷ ಇರ್ಬೋದು. ಚಿಕ್ಕ ಮಗು ಸ್ಟೇಜ್. ಅವರು ಫ್ಯಾಮಿಲಿ ಏನು ಅಂದರೆ ಎಲ್ಲಿಂದ ಬಂದು ಇಲ್ಲಿರೋರ? ಇಲ್ಲ ಅವರು ವರ್ಷ ಕಡೆಯವರು. ನೋಡಿ ಸರ್, ಈ ಥರ ಗ್ರಿಲ್ ಇದ್ದಾಗ ಅಂದರೆ ಗ್ರಿಲ್ ಹತ್ತು ಬಿಟ್ಟು ಇದಾಗಿದ್ದ ಇಲ್ಲ ಚಿಕ್ಕ ಇದರಿಂದ ಬಿದ್ದಿದ್ದ ಅಂತ ಹೇಳಿ ಅಂದ? ಇಲ್ಲ ಅದು ಒಂದ್ಸರಿ ಅವ್ರ ಪಕ್ಕದ ಮನೆಯವ್ರು ಕೂಡ ಒಂದ್ಸರಿ ನೋಡಿದ್ರೆ ಅಂತ ಮಗು ಚೇರಲ್ಲಿ ಇಟ್ಕೊಂಡು ಆಟ ಆಡ್ತಾ ಇರುವಾಗ ಚೇರ್ ಬಿದ್ದಿತ್ತು ಕೆಳಗಡೆ. ಅವ್ರು ಬಂದೆಲ್ಲ ಅಮ್ಮನಿಗೆಲ್ಲ ಬೈದ್ಬಿಟ್ಟು, ಅಮ್ಮ ಸ್ವಲ್ಪ ಕೇರ್ಲೆಸ್, ಯಾವಾಗಲೂ ಮೊಬೈಲಲ್ಲೇ ಇರೋದು ಅಮ್ಮ. ಬಂದು ಬೈದ್ಬಿಟ್ಟು ಹೋಗಿದ್ದಾರೆ. ಎಲ್ಲ ನಮ್ಮವರು ನಮ್ಮ ಅಜ್ಜಿ ಎಲ್ಲ ಬೈತಾ ಇರ್ತಾರೆ. ಇಲ್ಲಿ ಇರೋರೆಲ್ಲ ಬೈಯೋದೆ ಅಮ್ಮನಿಗೆ. ನಾನು ಎಷ್ಟೋ ಸರಿ ಬೈದಿದ್ದೀನಿ. ಮತ್ತು ನೆನ್ನೆ ಚೇರಿಂದ ಹೆಂಗೆ ಬಿದ್ದಿದ್ದು ನಮ್ಮ ಮಗಳು ಮಿಸ್ಸಸ್ ಬರ್ತಾಯಿದ್ರು ಹೊರಗಡೆಯಿಂದ. ಬರೋ ಟೈಮಲ್ಲಿ ಬಿದ್ದಿದ್ದು. ಅವ್ರು ಎತ್ಕೊಂಡಿದ್ದು. ನಾನು ವಾಪಸ್ ತಗೊಂಡು ಸೆಂಟ್ ಜಾನ್ಸ್ಗೆ ತಗೊಂಡು ಅಡ್ಮಿಟ್ ಮಾಡಿದ್ದೀನಿ. ಓಕೆ. ಅಂದರೆ ಈ ಥರ ಗ್ರಿಲ್ ಇದ್ದಾಗ ಮಕ್ಕಳಿದ್ದಾಗ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಲ್ವ? ಅವ್ರು ನೋಡ್ಕೋಬೇಕಾಯ್ತು. ಅದು ಅವ್ರ ಕರ್ತವ್ಯ. ಅದು ಸರಿ. ನಿಮ್ಮ ಹೆಸರು? ರಾಜು ಅಂತ. ರೆಡಿ ಸರ್ ಅದು ಏನಾಗಿದೆ ಸರ್? ಏನಾಯ್ತು ಅಂದರೆ ಮಗು ಮೇಲ್ಗಡೆಯಿಂದ ಬಿದ್ದೋಗ್ಬಿಟ್ಟಿದೆ. ಅವರು ಓಕೆ. ತಾಯಿಯವರು ಎಲ್ಲ ಮನೇಲಿ ಇದ್ರೆ ಅಂತ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದೋಯ್ತು. ಹೇಗೆ ಅಂದರೆ ಹೇಗಿದೆ ಇವಾಗ? ಅಂದರೆ ನೀವು ಗೊತ್ತಿರೋ ಹಾಗೆ ನಾನು ರಾತ್ರಿ ಹೋಗಿ ನೋಡ್ಕೊಂಡು ಬಂದೆ. 12:30 ಇರ್ಬೋದು. ಅಲ್ಲೇ ಇದ್ದೆ. ಸ್ವಲ್ಪ ಸೀರಿಯಸ್ ಡೌಟೆ. ಹೌದಾ? ಎಲ್ಲೆಲ್ಲಿಗೆ ಬಿಟ್ಟಿದೆ? ತಲೆಗೆ ಮೇನ್ ಆಗಿದೆ. ತಲೆಯಲ್ಲಿ ಏನೋ ಇದಾಗಿದೆ. ಬ್ಲಡ್ ಕ್ಲಾಟ್ ಆಗಿದೆ. ಬಟ್ ಇದೇನಿಲ್ಲ. ಇಮಿಡಿಯೇಟ್ಲಿ ಅವ್ರು ಎಮರ್ಜೆನ್ಸಿನ ಹಾಕಿ ರೆಡಿ ಮಾಡಿಸ್ತಾ ಇದ್ರು. ಎಲ್ಲ ಪೈಪೆಲ್ಲ ಹಾಕಿ ಉಸಿರಾಡ್ತಾ ಇದ್ದರು. ICU ಇಟ್ಟಿದ್ದಾರೆ. ಎಷ್ಟು ವರ್ಷ ಅಣ್ಣ ಅಂದಾಜು? 1.5-2 ವರ್ಷ ಇರ್ಬೋದು. ಚಿಕ್ಕ ಮಗು ಸ್ಟೇಜ್. ಅವರು ಫ್ಯಾಮಿಲಿ ಏನು ಅಂದರೆ ಎಲ್ಲಿಂದ ಬಂದು ಇಲ್ಲಿರೋರ? ಇಲ್ಲ ಅವರು ವರ್ಷ ಕಡೆಯವರು. ನೋಡಿ ಸರ್, ಈ ಥರ ಗ್ರಿಲ್ ಇದ್ದಾಗ ಅಂದರೆ ಗ್ರಿಲ್ ಹತ್ತು ಬಿಟ್ಟು ಇದಾಗಿದ್ದ ಇಲ್ಲ ಚಿಕ್ಕ ಇದರಿಂದ ಬಿದ್ದಿದ್ದ ಅಂತ ಹೇಳಿ ಅಂದ? ಇಲ್ಲ ಅದು ಒಂದ್ಸರಿ ಅವ್ರ ಪಕ್ಕದ ಮನೆಯವ್ರು ಕೂಡ ಒಂದ್ಸರಿ ನೋಡಿದ್ರೆ ಅಂತ ಮಗು ಚೇರಲ್ಲಿ ಇಟ್ಕೊಂಡು ಆಟ ಆಡ್ತಾ ಇರುವಾಗ ಚೇರ್ ಬಿದ್ದಿತ್ತು ಕೆಳಗಡೆ. ಅವ್ರು ಬಂದೆಲ್ಲ ಅಮ್ಮನಿಗೆಲ್ಲ ಬೈದ್ಬಿಟ್ಟು, ಅಮ್ಮ ಸ್ವಲ್ಪ ಕೇರ್ಲೆಸ್, ಯಾವಾಗಲೂ ಮೊಬೈಲಲ್ಲೇ ಇರೋದು ಅಮ್ಮ. ಬಂದು ಬೈದ್ಬಿಟ್ಟು ಹೋಗಿದ್ದಾರೆ. ಎಲ್ಲ ನಮ್ಮವರು ನಮ್ಮ ಅಜ್ಜಿ ಎಲ್ಲ ಬೈತಾ ಇರ್ತಾರೆ. ಇಲ್ಲಿ ಇರೋರೆಲ್ಲ ಬೈಯೋದೆ ಅಮ್ಮನಿಗೆ. ನಾನು ಎಷ್ಟೋ ಸರಿ ಬೈದಿದ್ದೀನಿ. ಮತ್ತು ನೆನ್ನೆ ಚೇರಿಂದ ಹೆಂಗೆ ಬಿದ್ದಿದ್ದು ನಮ್ಮ ಮಗಳು ಮಿಸ್ಸಸ್ ಬರ್ತಾಯಿದ್ರು ಹೊರಗಡೆಯಿಂದ. ಬರೋ ಟೈಮಲ್ಲಿ ಬಿದ್ದಿದ್ದು. ಅವ್ರು ಎತ್ಕೊಂಡಿದ್ದು. ನಾನು ವಾಪಸ್ ತಗೊಂಡು ಸೆಂಟ್ ಜಾನ್ಸ್ಗೆ ತಗೊಂಡು ಅಡ್ಮಿಟ್ ಮಾಡಿದ್ದೀನಿ. ಓಕೆ. ಅಂದರೆ ಈ ಥರ ಗ್ರಿಲ್ ಇದ್ದಾಗ ಮಕ್ಕಳಿದ್ದಾಗ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಲ್ವ? ಅವ್ರು ನೋಡ್ಕೋಬೇಕಾಯ್ತು. ಅದು ಅವ್ರ ಕರ್ತವ್ಯ. ಅದು ಸರಿ. ನಿಮ್ಮ ಹೆಸರು? ರಾಜು ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.